ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಖರ್ಗೆ ಅವರ ಮನೆ ಒಂಥರ ಹೊಸ ಪವರ್ ಸೆಂಟರ್ ರೀತಿಯಲ್ಲಿ ಆಗಿಬಿಟ್ಟಿದೆ ಇವತ್ತು. ಕಾರಣ ಬೇಕಾದಷ್ಟಿದೆ ಇಲ್ಲಿ. ಖರ್ಗೆ ಅವರ ಮನೆ ಪವರ್ ಸೆಂಟರ್ ಯಾಕೆ ಆಗ್ತಾ ಇದೆ? ಖರ್ಗೆ ಅವರ ಮನೆಯಲ್ಲಿಯೇ ಬಹುತೇಕವಾಗಿ ನಾವು ಚೆಕ್ ಮಾಡಿಕೊಂಡಾಗ ಇಲ್ಲಿ ಹೊಸ ಮಿನಿಸ್ಟ್ರಿಗಳ ಉದಯ ಅಲ್ಲೇ ಆಗ್ತಾ ಇದೆಯಾ? ಖರ್ಗೆ ಅವರೆಲ್ಲ ಫೈನಲ್ ಮಾಡಿಕೊಂಡು ವೇಣುಗೋಪಾಲ್ ಅದನ್ನು ಫೈನಲ್ ಮಾಡಿ ಅದನ್ನು ರಾಹುಲ್ ಗಾಂಧಿ ಅವರ ಮುಂದೆ ಅಂತಿಮ ಅಂಕಿತಕ್ಕೆ ಇಟ್ಟಾಗ, ಅಂತಿಮ ಒಪ್ಪಿಗೆಗೆ ಇಟ್ಟಾಗ ರಾಹುಲ್ ಗಾಂಧಿ ಎಸ್ ಅಂದರೆ ಮುಗೀತು, ಅಲ್ಲಿಗೆ ಅವರೆಲ್ಲರೂ ಕೂಡ ಮಿನಿಸ್ಟರ್ ಆಗ್ತಾರೆ, KPCC ಅಧ್ಯಕ್ಷ ಆಗಬಹುದು ಅಥವಾ DCM ಕೂಡ ಆಗಬಹುದು. ಒಂದು ಕಡೆ ಸಿದ್ದರಾಮಯ್ಯನವ್ರ ಬಣ, ಒಂದು ಕಡೆಯಲ್ಲಿ DK ಶಿವಕುಮಾರ್ ಅವರ ಬಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗಲು ಇರುಳು ತಮ್ಮ ನಿಷ್ಠರನ್ನು ಉಳಿಸಿಕೊಳ್ಳುವ ಸಲುವಾಗಿ, ತಮ್ಮ ನಿಷ್ಠರಿಗೆ ಒಳ್ಳೆಯ ಮಂತ್ರಿ ಪಟ್ಟ ಗಿಟ್ಟಿಸಿಕೊಳ್ಳುವ ಸಲುವಾಗಿ ಪ್ರಯತ್ನವನ್ನು ಅಲ್ಲಿ ಪಡ್ತಾ ಇದ್ದಾರೆ. ಹಾಗಾದರೆ ಯತೀಂದ್ರ ಸಿದ್ದರಾಮಯ್ಯ ಮಿನಿಸ್ಟರ್ ಆಗ್ತಾರಾ? ಯತೀಂದ್ರ ಸಿದ್ದರಾಮಯ್ಯ DCM ಆಗಿಬಿಡ್ತಾರಾ? ಆ್ಯಂಟಿ ಇನ್ಕಂಬೆನ್ಸಿ. ವೀರಪ್ಪ ಮೊಯ್ಲಿಯವರು ಒಂದು ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೀವು ಆ್ಯಂಟಿ ಇನ್ಕಂಬೆನ್ಸಿಯನ್ನು ಮಟ್ಟ ಹಾಕಬೇಕು ಅಂತ ಹೇಳಿದ್ರೆ ಸರ್ಕಾರದ ವಿರುದ್ಧವಾಗಿ ಸಹಜವಾಗಿಯೇ ಆಫ್ಟರ್ 3 ಇಯರ್ಸ್ ಒಂದು ಆಡಳಿತ ವಿರೋಧಿ ಅಲೆ ಅಂತ ಎದ್ದಿರುತ್ತೆ. ಅದನ್ನು ಮಟ್ಟ ಹಾಕಬೇಕು ಅಂತ ಹೇಳಿದ್ರೆ ಅನೇಕ ಹಳೆಯ ಮಿನಿಸ್ಟರ್ಗಳನ್ನು ಮನೆ ಕಳಿಸ್ಬೇಕು ನೀವು. ಹೊಸ ಮುಖಗಳಿಗೆಲ್ಲ ಅವಕಾಶ ಕೊಡಬೇಕಾಗತ್ತೆ. ಇಲ್ಲದೇ ಇದ್ದರೆ ಆ್ಯಂಟಿ ಇನ್ಕಂಬೆನ್ಸಿ ನಿಮ್ಮನ್ನು ಹೈರಾಣ್ ಮಾಡಿ ಹಾಕತ್ತೆ ಅಂತ. ನೀವು ಯಾವುದೇ ಸರ್ಕಾರ ಒಂದು ಮುಗಿದ ಮೇಲೆ 5 ವರ್ಷದ ಆದಮೇಲೆ ಒಂದು ಚುನಾವಣೆ ಬರುತ್ತಲ್ಲ, ಅವಾಗ ನೀವು ಚೆಕ್ ಮಾಡ್ಕೊಂಬಿಡಿ. ಒಂದು ವೇಳೆ ಆ ಸರ್ಕಾರ ಬೀಳಿಸಲೇಬೇಕು ಅಂತ ಜನ ಡಿಸೈಡ್ ಮಾಡಿದರೆ ಫಸ್ಟಲ್ಲಿ 12ರಿಂದ 18, 20, 23 ಮಿನಿಸ್ಟರ್ಗಳು ಸೋತಿರ್ತಕ್ಕಂಥ ಉದಾಹರಣೆ ಇದೆ. ನಮ್ಮಲ್ಲಿ 34 ಜನಕ್ಕೆ ಅವಕಾಶ ಇದೆ ನಮ್ಮ ಕರ್ನಾಟಕದಲ್ಲಿ. ಮಿನಿಸ್ಟರ್ಗಳು ಯಾಕೆ ಸೋಲ್ತಾರೆ ಅಂತ ಹೇಳಿದ್ರೆ ಅದು ಆ್ಯಂಟಿ ಇನ್ಕಂಬೆನ್ಸಿಯ ಫಲ. ಅದು ನಮಗೆ ನಿಮ್ಮ ಆಡಳಿತ ಇಷ್ಟ ಆಗಲಿಲ್ಲ ಅಂತ. ವೀರಪ್ಪ ಮೊಯ್ಲಿ ಸಜೆಷನ್ ಏನು ಅಂತ ಹೇಳಿದ್ರೆ, ನೀವು ಆ್ಯಂಟಿ ಇನ್ಕಂಬೆನ್ಸಿನ ಬಗ್ಗು ಬಡಿಬೇಕು ಅಂತ ಹೇಳಿದ್ರೆ ಹಳಬರನ್ನು ಮನೆ ಕಳಿಸ್ಬಿಡಿ. ನೀವು ಒಂದು ಫ್ರೆಶ್ ಫೇಸ್ಗೆ ಅಲ್ಲೊಂದು ಅವಕಾಶವನ್ನು ಕೊಡಿ. ಆ ಮೂಲಕ ಹೊಸ ಚೈತನ್ಯಯುತವಾಗಿ ಒಂದು ಸರ್ಕಾರ ಕಾಣುತ್ತೆ ನಿಮಗೆ. ಇದರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಜಿಜ್ಞಾಸೆ ಎದುರಾಗ್ಬಿಟ್ಟಿದೆ. ಮಿನಿಸ್ಟರ್ ಆಗಿರಲ್ಲ, KPCC ಅಧ್ಯಕ್ಷನಾಗಿರಲ್ಲ, ನಾನು 1 ಮ್ಯಾನ್ 1 ಪೋಸ್ಟ್ ತಾನೆ ಕಾಂಗ್ರೆಸ್ನಲ್ಲಿ. 1 ಮ್ಯಾನ್ 1 ಪೋಸ್ಟ್ ಈ ಸೂತ್ರಕ್ಕೆ ಬರುವುದಾದರೆ ಜಾರಕಿಹೊಳಿ ಚೂಸ್ ಮಾಡಬೇಕಿದ್ದೀಗ. ನಾನು KPCC ಅಧ್ಯಕ್ಷನಾಗಿ ಕೂತ್ಕೊಳ್ಳ, ಪಕ್ಷ ಕಟ್ಲ, ಇಲ್ಲಿ ಮಂತ್ರಿಗಿರಿಯನ್ನು ತೊರೆದು ಅದನ್ನು ತ್ಯಾಗ ಮಾಡಿ ಈ ಪೊಸಿಷನ್ ನಾನು ಕೂತ್ಕೊಳ್ಳ, ಅಥವಾ ಅದೇನು ಬೇಕಾಗಿಲ್ಲ ನನಗೆ, ಸ್ಟ್ರಾಂಗ್ ಆಗಿರತಕ್ಕಂಥ ಮಿನಿಸ್ಟರ್ ನಾನಾಗಿರ್ತೀನಿ ಅಂತ ಬಂದಾಗ ಇದೇ ಸಿದ್ದರಾಮಯ್ಯನವರ ಕ್ಯಾಂಪಿಂದ KPCC ಅಧ್ಯಕ್ಷ ಪಟ್ಟಕ್ಕೆ ಹುರಿಯಾಳು ಯಾರೂ ಇಲ್ವೇ ಇಲ್ವಾ? ಪರಮೇಶ್ವರ್ ಅವ್ರಿಗೆ ಆಸಕ್ತಿ ಇಲ್ಲ, ಮಹದೇವಪ್ಪನವ್ರಿಗೆ ಬೇಕಾಗಿಲ್ಲ ಅಂತ ಕಾಣುತ್ತೆ. ಸತೀಶ್ ಜಾರಕಿಹೊಳಿ ಮಿನಿಸ್ಟರ್ ಮೇಲೆ ಆಸೆ, ಅಧ್ಯಕ್ಷನ ಮೇಲೆ ಪ್ರೀತಿ. ಕಥೆ ಏನು ಹಾಗಾದರೆ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟು ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಚಂಬಿ ಪುರಾಣಿಕ್ ಸರ್ ಇದ್ದಾರೆ, ರಾಜಕೀಯ ವಿಶ್ಲೇಷಕರು. ಸ್ವಾಗತ ಚಂಬಿ ಪುರಾಣಿಕ್ ಸರ್ ತಮಗೆ ಒಂದು ಡಿಬೇಟ್ಗೆ. ಫೈನ್. ಒಂದು ಕಡೆ ಹನುಮೇಶ್ ಯಾವಗಲ್ ಸರ್ ಇದ್ದಾರೆ, ಪತ್ರಕರ್ತರು, ವಿಶ್ಲೇಷಕರು. ಸ್ವಾಗತ ಹನುಮೇಶ್ ಯಾವಗಲ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ನನ್ನ ಮೊದಲಿಗೆ ಹನುಮೇಶ್ ಸರ್ಗೆ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ. ಹನುಮೇಶ್ ಸರ್, ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಖರ್ಗೆ ಅವರ ಮನೆಯಲ್ಲಿ ಸಭೆಗಳಂತೂ ನಡೀತಾ ಇದೆ. ಖರ್ಗೆ ಅವರೇ ಎಲ್ಲ ಫೈನಲ್ ಮಾಡಿಬಿಡ್ತಾರೆ, ಅವರೇ ಎಲ್ಲ ಮಿನಿಸ್ಟ್ರಿಗಿರಿ ಕೊಟ್ಟುಬಿಡ್ತಾರೆ, ಹೇಳೋಕ್ಕಾಗಲ್ಲ. ದೋ ಈಸ್ ಎ ಪ್ರೆಸಿಡೆಂಟ್ ಆಫ್ AICC, ಅವ್ರ ಕೈಲಿ ಅಷ್ಟು ಅಧಿಕಾರ ಇದೆ ಅಂತ ನಮಗೆ ಗೊತ್ತಿಲ್ಲ. ಇಡೀ ಭಾರತಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಅದು ರಾಹುಲ್ ಅಂತಿಮ ಗ್ರೀನ್ ಸಿಗ್ನಲ್ ಬಿದ್ದರೆ ಎಲ್ಲ ಆಗೋದು ಅಂಥೇಳಿ. ಇದರ ಮಧ್ಯೆ ಬೇಕಾದಷ್ಟು ಸರ್ಕಸ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಸರ್. ಒಂದು, ಮಿನಿಸ್ಟ್ರಿಗಳು ಯಾರಾಗಬೇಕು 10ರಿಂದ 12 ಅಥವಾ 14 ಮ್ಯಾಕ್ಸ್ ಆಗಬಹುದು ಅಂತ ಒಂದು ಅಂದಾಜು ಸಿಗ್ತಾ ಇದೆ ನಮಗೆ. ಇವತ್ತೇ ಎಲ್ಲ ಡಿಸೈಡ್ ಆಗಿಬಿಡ್ಬೇಕಾಗಿದ್ದು, ನಾಳೆಗೆ ಅಂತಿಮನ. ಈ ರಾಜ್ಯಸಭಾ MLC ಚುನಾವಣೆ ಆದಮೇಲೆ ಯಾರಿಗೂ ಅವಕಾಶಗಳೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಬಿಹೇವಿಯರ್ ಇದೆ. ಅಥವಾ ಈ ನೌ ಆರ್ ನೆವರ್ ಅಂತ, ಈಗ ಆಗದಿದ್ರೆ ನಾವು ಇನ್ಯಾವತ್ತೂ ಆಗಲ್ಲ ಅಂತೇಳಿ. ಹೇಗಿದ್ರೆ ಕಥೆ ಅಂತ? ಈ ಸದ್ಯಕ್ಕೆ ಸಂಪುಟ ಒಂದು ಸರ್ಕಸ್ ಏನು ನಡೀತಾ ಇದೆ, ಇದನ್ನು ನಾವು ಒಂದು ರೀತಿಯ ಸದ್ಯದ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಗಮನಿಸೋದಾದರೆ, ಬಹುಶಃ ಈ ಬಾರಿಯ DK ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಅತಿ ಹೆಚ್ಚು ಸಿದ್ದರಾಮಯ್ಯನವರ ಬೆಂಬಲಿಗರು ಅಥವಾ ಸಿದ್ದರಾಮಯ್ಯನವರು ಸೂಚಿಸಿದಂಥ ವ್ಯಕ್ತಿಗಳು ಇರ್ತಾರೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಸ್ಪಷ್ಟವಾಗಿ ಗೋಚರಿಸ್ತಾ ಇರುತ್ತೆ. ಇದಕ್ಕೆ ಕಾರಣಗಳಿದೆ. ಏನಂದರೆ, ಸಿದ್ದರಾಮಯ್ಯನವರು ಕಳೆದ 8 ವರ್ಷಗಳಲ್ಲಿ ಅವರು ಯಾವಾಗ ಕಾಂಗ್ರೆಸ್ಗೆ ಸೇರ್ಪಡೆ ಆದರೂ ಇಲ್ಲಿವರೆಗೂ ಕೂಡ ಅವರು ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿ ಆಗಿರುವಂಥದ್ದು. ಮತ್ತು ಅವರು ಈಗ 8 ವರ್ಷಗಳ ನಂತರ ಅಧಿಕಾರ ತ್ಯಾಗ ಮಾಡಿರುವಂಥ ರೀತಿ ಏನಿದೆ, ಇದನ್ನು ಗಮನಿಸಿದರೆ ಕಾಂಗ್ರೆಸ್ ಹೈಕಮಾಂಡು ಅತಿ ಹೆಚ್ಚು ಮಾನ್ಯತೆಯನ್ನು ಕೊಡುವಂಥದ್ದು, ಅವರ ಮಾತಿಗೆ ಬೆಲೆ ಕೊಡುವಂಥದ್ದು ಸಿದ್ದರಾಮಯ್ಯನವ್ರಿಗೆ. ಹೀಗಾಗಿ ಈ ಸಚಿವ ಸಂಪುಟ ಏನು ರಚನೆ ಆಗುತ್ತೆ, ಇದರಲ್ಲಿ ಸಿದ್ದರಾಮಯ್ಯನವರ ಹೇಳಿರುವಂಥ ವ್ಯಕ್ತಿಗಳು
ಅವರು ಸೂಚಿಸುವಂಥ ವ್ಯಕ್ತಿಗಳಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡ್ತಾರೆ ಅನ್ನುವಂಥದ್ದು. ಅದು ಅಂದ್ರೆ ಖರ್ಗೆ ತ್ಯಾಗಕ್ಕೆ ಇಲ್ಲಿ ತೂಕ ಹಾಕ್ತಿದ್ದಾರೆ ಅವರು ಅಂತ. ಅವ್ರು ಕೊಟ್ಟಿರೋ ತ್ಯಾಗಕ್ಕೆ ಇಲ್ಲಿ ತೂಕ ಹಾಕಿ ಕೊಡ್ತಾರೆ ಅಂತ. ಸಿದ್ದರಾಮಯ್ಯನವರು ಈಗ ಬಹಳ ಜನ ರಿವೋಲ್ಟ್ ಆಗ್ಬಿಡ್ತಾರೆ, ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡಲ್ಲ ಅಂದ್ಕೊಂಡಿದ್ರು. ಬಹಳ ಗೌರವಯುತವಾಗಿ ಅವರು ಹುದ್ದೆಯನ್ನು ಬಿಟ್ಕೊಟ್ಟಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಗೌರವ ಜಾಸ್ತಿ ಆಗಿದೆ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಸಿದ್ದರಾಮಯ್ಯನವರು ಆ ಲೆಕ್ಕಕ್ಕೆ ಬಂದರೆ ವೀರಪ್ಪ ಮೊಯ್ಲಿ ಒಂದು ಮಾತು ಹೇಳಿದಾರಲ್ಲ ಸರ್, ನನ್ನ ಪಾಯಿಂಟ್ ಏನಂದರೆ, ನೀವು ಆ್ಯಂಟಿ ಇನ್ಕಂಬೆನ್ಸಿ ವಿರುದ್ಧವಾಗಿ ನೀವು ಫೈಟ್ ಮಾಡಬೇಕು ಅಂತ ಹೇಳಿದ್ರೆ ಹಳೆ ಕ್ಯಾಬಿನೆಟ್ನ ಹಳೆ ಮುಖಗಳನ್ನು ಆಚೆ ಇಟ್ಬಿಡಿ, ನೀವು ಹೊಸ ಫ್ರೆಶ್ ವಾಟರಲ್ಲಿ ತೊಗೊಂಡು ಬನ್ನಿ ನೀವು, ಸೊ ದಟ್ ಯು ಕ್ಯಾನ್ ಫೈಟ್ ಅಂತ ಹೇಳಿ. ಅದು ನೀವು ಫೈಟ್ ಮಾಡಬಹುದಾಗತ್ತೆ. ಅದೇ ಕ್ಯಾಬಿನೆಟು ಅದೇ ಹಳೆ ಮುಖಗಳು ಅಂತ ಹೇಳಿದ್ರೆ ಆ್ಯಂಟಿ ಇನ್ಕಂಬೆನ್ಸಿ ನೀವು ಕೌಂಟ್ರ್ ಮಾಡೋಕ್ಕಾಗಲ್ಲ ಅಂತ. ಈಗ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟರೂ ಕೂಡ ಆ ಹೊಸ ಮುಖಗಳಲ್ಲೂ ಜಾಸ್ತಿ ಸಿದ್ದರಾಮಯ್ಯನವರ ಬಣದವರು ಅಥವಾ ಸಿದ್ದರಾಮಯ್ಯನವರು ಬಣ ಯಾರ್ದಾದ್ರು ಆಗಲಿ ಫ್ರೆಶ್ ಫೇಸ್ ಕೊಡ್ಬೋದು, ಅದು ಸಾಧ್ಯತೆ ಇದೆ. ಆದರೆ ಅಲ್ಲಿ ರಾಹುಲ್ ಗಾಂಧಿ ಅವರೇ ನಿರ್ಧಾರ ತೆಗೆದುಕೊಳ್ತಾರ, ಡಿ.ಕೆ. ಶಿವಕುಮಾರ್ ಅವ್ರು ತೆಗೆದುಕೊಳ್ತಾರ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ತೆಗೆದುಕೊಳ್ತಾರ ಅಂತ ನೋಡಿದ್ರೆ ಆ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಸೂಚಿಸುವಂಥ ವ್ಯಕ್ತಿಗಳು ಇವತ್ತು ಹೆಚ್ಚು ಮಹತ್ವದಾಗಿ ಕಾಣುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರನ್ನ ಮಾಡಿರುವಂಥ ಒಂದು ತ್ಯಾಗ ಇದೆಯಲ್ಲ, ಅದು ಕಾಂಗ್ರೆಸ್ಗೆಲ್ಲ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೂ ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ಗೌರವ, ಅವ್ರ ಮಾತಿಗೆ ಬೆಲೆ ಸಿಕ್ಕಿದೆ ಅಂತ. ಮತ್ತೆ ಚಂಬಿ ಪುರಾಣಿಕ್ ಸರ್, ಈಗ